ಕೊಡ್ತೇವೆ. ಅಲ್ಲಿಗೆ ಹತ್ತತ್ರ 1,000 ಜನ ಸಬ್ ಇನ್ಸ್ಪೆಕ್ಟರ್ಗಳು ರೆಕ್ರೂಟ್ಮೆಂಟ್ ಆಗ್ತಾರೆ. ಕಳೆದ 5 ವರ್ಷದಲ್ಲಿ 8,000 ಕಾನ್ಸ್ಟೇಬಲ್ಸ್ ಹುದ್ದೆಗಳು ಖಾಲಿ ಇದೆ. ಅದಕ್ಕೂ ಹಲೋ ಗೆಳೆಯರೆ, ತಮಗೆಲ್ಲರಿಗೂ ಮತ್ತೊಮ್ಮೆ KSP ಕನ್ನಡ ಅಕಾಡೆಮಿಗೆ ಸ್ವಾಗತ. ಬಹಳ ದಿನಗಳ ನಂತರ ವಿಡಿಯೋ ಮಾಡ್ತಾ ಇದ್ದೀವಿ, ಅದು ಸಿಹಿ ಸುದ್ದಿಯೊಂದಿಗೆ. 20 ದಿನಗಳಲ್ಲಿ ನಮ್ಮ ಗೃಹ ಸಚಿವರು ಒಂದು ಹೇಳಿಕೆಯಂತೆ 2025ರಲ್ಲಿ 5,000 ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಮತ್ತು 1,000 PSI ಹುದ್ದೆಗಳಿಗೆ ಒಂದು ಪೋಸ್ಟ್ಗಳನ್ನು ಬಿಡ್ತಾ ಇದ್ದಾರೆ. ಆದರೆ ಎಕ್ಸಾಕ್ಟ್ ಡೇಟ್ ಅಂತ ಹೇಳಿಲ್ಲ. 20 ದಿನಗಳಲ್ಲಿ ನಾವು ಬಿಡ್ತೀವಿ ಅಂತ, 15-20 ದಿನಗಳಲ್ಲಿ ಬಿಡ್ತೀವಿ ಅಂತ ಹೇಳಿದ್ದಾರೆ. ಒಂದು ವಿಡಿಯೋ ಕ್ಲಿಪ್ನ ಹಾಕ್ತೀನಿ, ಅದನ್ನು ನೋಡ್ಕೊಂಬನ್ನಿ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಅದರಲ್ಲಿ ಪೂರ್ಣವಾಗಿ ಅರ್ಥ ಆಗುತ್ತೆ. 1,000ಕ್ಕೂ ಹೆಚ್ಚು ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳು ಖಾಲಿ ಇದ್ದಾವೆ. ಈಗ ಕಳೆದ 2 ತಿಂಗಳ ಹಿಂದೆ 545 ಸಬ್ ಇನ್ಸ್ಪೆಕ್ಟರ್ಗಳನ್ನ ಏನು ನಾವು ರೆಕ್ರೂಟ್ಮೆಂಟ್ ಮಾಡಬೇಕು ಅದಕ್ಕೆ ಹಗರಣ ಆಗಿತ್ತು. ಆ ಸಮಸ್ಯೆಯನ್ನು ಬಗೆಹರಿಸಿ 500 ಜನರನ್ನು ಈಗ ರೆಕ್ರೂಟ್ಮೆಂಟ್ ಮಾಡಿ 2 ತಿಂಗಳಿಂದ ಅವರು ಟ್ರೈನಿಂಗಲ್ಲಿದ್ದಾರೆ. ಇನ್ನು 400 ಜನರದು ಅದು ಕೂಡ ಅದರ ಜೊತೆಯಲ್ಲಾಗಿದ್ದು, ಅದಕ್ಕೂ ಕೂಡ ಈಗಾಗಲೇ ಸಿಂಧುತ್ವಗಳನ್ನು ಏನು ವೆರಿಫಿಕೇಷನ್ ಮಾಡಿಸಿ DC ಗಳಿಂದ ಎಲ್ಲ ವೆರಿಫಿಕೇಷನ್ ಮಾಡಿ ಬಹುಶಃ ಆದಷ್ಟು ಶೀಘ್ರ ಇನ್ನು 15 ದಿವಸ 20 ದಿವಸದಲ್ಲಿ ಅವರಿಗೂ ಕೂಡ ಆದೇಶ ಕೊಡ್ತೇವೆ. ಅಲ್ಲಿಗೆ ಹತ್ತತ್ರ 1,000 ಜನ ಸಬ್ ಇನ್ಸ್ಪೆಕ್ಟರ್ಗಳು ರೆಕ್ರೂಟ್ಮೆಂಟ್ ಆಗ್ತಾರೆ. ಕಳೆದ 5 ವರ್ಷದಲ್ಲಿ 8,000 ಕಾನ್ಸ್ಟೇಬಲ್ಸ್ ಹುದ್ದೆಗಳು ಖಾಲಿ ಇದೆ. ಅದಕ್ಕೂ ಕೂಡ ಇದೇ ರೀತಿ ಕೋರ್ಟಿಗೆ ಕೆಲವರು ಹೋಗಿದ್ರು ಅಂತ ಹೇಳಿ ಅದು ನಿಲ್ಲಿಸಿದ್ರು. ಈಗ ಬಗೆಹರಿಸ್ಕೊಂಡಿದ್ದೇವೆ. ಸದ್ಯದಲ್ಲೇ ನಾವು ಎಲ್ಲ ಜಿಲ್ಲೆಗಳ SP ಗಳಿಗೆ ನಾವು ಅಧಿಕಾರ ಕೊಟ್ಟಿದ್ದೇವೆ. ನಿಮ್ಮ ಎಲ್ಲಿ ಖಾಲಿ ಇದೆ ನಿಮ್ಮಲ್ಲಿ ಅದನ್ನು ನೀವೇ ತುಂಬಿಕೊಳ್ಳಿ ಅಂತೇಳಿ ನಾವು ಅವರಿಗೆ ತಿಳಿಸಿದ್ದೇವೆ. ಈಗ 5,000 ಜನ ಕಾನ್ಸ್ಟೇಬಲ್ಸ್ಗಳು ಕೂಡ ರೆಕ್ರೂಟ್ ಆಗ್ತಾರೆ. ಈಗಾಗಲೇ ಎಲ್ಲ ಡಿಸ್ಟಿಕ್ನ SP ಗಳಿಗೆ ಹೇಳಿಕೆಯನ್ನು ಕೊಟ್ಟಾಗಿದೆ. ನಿಮ್ಮ ಡಿಸ್ಟಿಕ್ಗೆ ಎಷ್ಟೆಷ್ಟು ಕಾನ್ಸ್ಟೇಬಲ್ಗಳು ಬೇಕು, ಎಷ್ಟೆಷ್ಟು PSIಗಳು ಬೇಕಂತ ಆಲ್ರೆಡಿ ಈಗಾಗಲೇ ಕರೆಯನ್ನು ಕೊಟ್ಟಾಗಿದೆ. ಯಾರ್ಯಾರು ಎಷ್ಟೆಷ್ಟು ಬೇಕಂತ ಇನ್ಫಾರ್ಮೇಷನನ್ನು ಕೊಟ್ಟರೆ ಇವರು ಆದಷ್ಟು ಬೇಗ ಕಾಲ್ಫರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇದೊಂದು ಎಲ್ಲ ಕಾಂಪಿಟೇಟರ್ಸ್ಗೆ ಒಂದು ಸಿಹಿ ಸುದ್ದಿನ ಅಂತ ಹೇಳಬೇಕಾಗುತ್ತೆ. ನೆಕ್ಸ್ಟ್ ಅಪ್ಕಮಿಂಗಲ್ಲಿ ಬರುವಂಥ ಎಲ್ಲ ಎಕ್ಸಾಮ್ಗಳಿಗೆ ಪ್ರಿಪ್ರೇಷನ್ನು ನಮ್ಮ ಅಕಾಡೆಮಿಯಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ದಟ್ ಈಸ್ ಫ್ರೀ ಆಫ್ ಆಲ್ ಸಬ್ಜೆಕ್ಟ್ಸ್. ಯಾವುದಕ್ಕೂ ಚಾರ್ಜಸ್ ಇರಲ್ಲ, ಎಲ್ಲನೂ ಆನ್ಲೈನಲ್ಲೇ ಫ್ರೀಯಾಗಿ ಮಾಡ್ತಾ ಇದ್ದೀವಿ. ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಹಿಸ್ಟ್ರಿ ಆಗಿರ್ಬೋದು, ಎಕಾನಮಿ ಆಗಿರ್ಬೋದು, ಮತ್ತು ಕಾನ್ಸ್ಟಿಟ್ಯೂಷನ್ ಆಗಿರ್ಬೋದು, ಎಲ್ಲದ್ರ ಬಗ್ಗೆನೂ ಹೇಳ್ತಾ ಇದ್ದೀವಿ. ನಿಮಗೆ ಏನಾದರೂ ಯಾವ PCಗೆ ಯಾವ ಬುಕ್ಸ್, ಇವಾಗ ಸೆಕೆಂಡ್ PUC ಮುಗಿದವರು ಅಥವಾ ಇನ್ನೂ ಮುಗಿದ್ರೂ ನಮ್ಗೆ ಯಾವ ಬುಕ್ ಓದಬೇಕು ಅಂತ ಕನ್ಫ್ಯೂಸ್ ಇರೋರು ನಮ್ಮ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕಿ, ನಾವು ನಿಮಗೆ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ. ಮತ್ತು ಇಲ್ಲಿ ನೋಡಿ, ಅಪ್ಕಮಿಂಗ್ PSI ಎಷ್ಟು ಹುದ್ದೆಗಳನ್ನು ಕರಿಬಹುದು ಅಂತ ಇಲ್ಲಿ ಅಂದಾಜು ಮಾಡಲಾಗಿದೆ. ಈಗಾಗಲೇ ಗೃಹ ಸಚಿವರು ಹೇಳಿದಾಗೆ ಅಪ್ಕಮಿಂಗಲ್ಲಿ ಇನ್ನೊಂದು 20 ದಿನಗಳಲ್ಲಿ ಅವರು ಹೇಳಿದ ಹಾಗೆ 1,000 PSI ಹುದ್ದೆಗಳಿಗೆ ಮತ್ತು 5,000 PC-ಗಳಿಗೆ ಕಾಲ್ಫಾರ್ಮ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಆಲ್ರೆಡಿ. ನಾನಿಲ್ಲಿ ಆಲ್ರೆಡಿ ಟೈಪ್ ಮಾಡಿ ಇಕ್ಕಿದ್ದೀನಿ. 1,000 ಸಬ್ ಇನ್ಸ್ಪೆಕ್ಟರ್ ಅಂದರೆ PSI ಹುದ್ದೆಗಳಿಗೆ ಕಾಲ್ಫಾರ್ಮ್ ಮಾಡ್ತೀನಿ ಅಂತಿದ್ದಾರೆ. ಮತ್ತು 5,000 PC ಕಾನ್ಸ್ಟೇಬಲ್, ಪೊಲೀಸ್ ಕಾನ್ಸ್ಟೇಬಲ್ಗೆ ಕರೆಯನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ನೋಡುವ, ಆದಷ್ಟು ಬೇಗ ಈ ಸಿಹಿ ಸುದ್ದಿ ಬರಲಿ ಅಂತ ಎಲ್ಲರೂ ಕಾಯ್ತಾ ಇದ್ದಾರೆ. ಇನ್ನೇನು ನಿಮಗೇನಾದರೂ ಡೌಟ್ ಇದ್ದರೆ, ಯಾವ ಬುಕ್ಸ್ ಓದಬೇಕು, PSIಗೆ ಯಾವ ಬುಕ್ಸ್ ಓದಬೇಕು ಮತ್ತು PC ಯಾವ ಬುಕ್ಸ್ ಓದಬೇಕು ಅಂತ ನಿಮಗೇನಾದರೂ ಡೌಟ್ಸ್ ಇದ್ದರೆ ನಮ್ಮ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ನಮ್ಮ ಟೀಮ್ ನಿಮ್ಮೊಂದಿಗೆ ಇರುತ್ತೆ ಯಾವಾಗಲೂ. ಜೈ ಹಿಂದ್, ಜೈ ಕರ್ನಾಟಕ.